ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಮುದ್ದು ಪುಟಾಣಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ನಿನ್ನೆಯ ದಿನ ತರಗತಿಯಲ್ಲಿ ಏನು ಮಾಡಿದ್ವಿ, 1ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಊಟದ ಆಟ GP ರಾಜರತ್ನಂ ಅವರು ಬರೆದಿರುವಂತಹ ಪದ್ಯವನ್ನು ನಾವು ನಿನ್ನೆ ರಾಗವಾಗಿ ಹಾಡಿ ಪದ್ಯದ ಭಾವಾರ್ಥವನ್ನು ತಿಳ್ಕೊಂಡ್ವಿ. ಪುಟಾಣಿಗಳೇ, ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ, ನಾವು ಊಟದ ಆಟ ಅನ್ನುವಂತಹ ಒಂದು ಈ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ತರಗತಿ 1ನೇ ತರಗತಿ, ವಿಷಯ ಕನ್ನಡ, ಪಾಠದ ಹೆಸರು ಊಟದ ಆಟ. ಅಭ್ಯಾಸ ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. ನೋಡಿ, 1 2 3 4 5 6 7 8 9 10. ಹೌದಾ? ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. 2 ಹರಡು. ಪ್ರಾಸಪದಗಳಂದರೆ ಅದೇ ಥರ ಬರಬೇಕು ಅಂತ್ಯದಲ್ಲಿ. ಹೌದಾ? ಹೀಗಾಗಿ 2 ಹರಡು. 6 ಸಾರು. 6 ಸಾರು. 8 ದಂಟು. 8 ದಂಟು. 10 ಎತ್ತು. 10 ಎತ್ತು. ಈ ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ. ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ನೋಡಿ, ಮೊದಲನೇ ಪ್ರಶ್ನೆ, 1 2 ಡ್ಯಾಶ್ ಹರಡು. ಉತ್ತರ ಬಾಳೆಲೆ. ಅಂದರೆ 1 2 ಬಾಳೆಲೆ ಹರಡು. ಎರಡನೇ ಪ್ರಶ್ನೆ, 3 4 ಡ್ಯಾಶ್ ಹಾಕು. ಉತ್ತರ ಅನ್ನ. ಅಂದರೆ 3 4 ಅನ್ನವ ಹಾಕು. ಮೂರನೇ ಪ್ರಶ್ನೆ, 5 6 ಡ್ಯಾಶ್ ಸಾರು. ಉತ್ತರ ಬೇಳೆ. 5 6 ಬೇಳೆ ಸಾರು. ನಾಲ್ಕನೆಯ ಪ್ರಶ್ನೆ, 7 8 ಡ್ಯಾಶ್ ದಂಟು. ಉತ್ತರ ಪಲ್ಯಕ್ಕೆ. ಅಂದರೆ 7 8 ಪಲ್ಯಕ್ಕೆ ದಂಟು. ಐದನೇದು, 9 10 ಡ್ಯಾಶ್ ಮುದಿರೆತ್ತು. ಉತ್ತರ ಎಲೆ. 9 10 ಎಲೆ ಮುದಿರೆತ್ತು. ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಮಕ್ಕಳು, ಇಲ್ಲಿ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ. ಆ ಚಿತ್ರಗಳನ್ನು ತೋರಿಸಿದ ಮೇಲೆ ಅದಕ್ಕೇನು ಪ್ರಶ್ನೆ ಇದೆ ಎಂಬುದನ್ನು ನೋಡಿ ಉತ್ತರವನ್ನು ನೋಡೋಣ. ನೋಡಿ ಪುಟಾಣಿಗಳೇ, ಚಿತ್ರವನ್ನು ನೋಡ್ತಾ ಇದ್ದೀರಲ್ವಾ? ಚಿತ್ರ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಎಂಬುದನ್ನು ಬನ್ನಿ ಪ್ರಶ್ನೆ ಏನಿದೆ ಅಂತ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಈ ಹಣ್ಣಿನ ಹೆಸರೇನು? ಇಲ್ಲಿ ಎಷ್ಟು ಹಣ್ಣಿದೆ? ಉತ್ತರ, ಈ ಹಣ್ಣಿನ ಹೆಸರು ಮಾವಿನ ಹಣ್ಣು. ಇಲ್ಲಿ ಒಂದು ಮಾವಿನ ಹಣ್ಣಿದೆ. ನೋಡಿ, ಎರಡನೆಯ ಚಿತ್ರ ನೋಡಿದ್ರಲ್ವಾ? ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಇಲ್ಲಿ ಎಷ್ಟು ಹಣ್ಣುಗಳಿವೆ? ಉತ್ತರ, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಸೇಬು ಹಣ್ಣು. ಇಲ್ಲಿ 2 ಸೇಬು ಹಣ್ಣುಗಳಿವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಚಿತ್ರ ನಿಮಗೆ? ನೋಡಿ, ಮೂರನೇ ಪ್ರಶ್ನೆ, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಇಲ್ಲಿ ಎಷ್ಟು ಹಣ್ಣುಗಳಿವೆ? ಉತ್ತರ, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಬಾಳೆಹಣ್ಣು. ಇಲ್ಲಿ 3 ಬಾಳೆಹಣ್ಣುಗಳಿವೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಚಿತ್ರ ನಿಮಗೆ? ಎಷ್ಟು ಕಾಯಿಗಳಿದಾವೆ ಅಂತ ಎಣಿಸ್ರಿ, ಪ್ರಶ್ನೆ ಕೇಳ್ಬೋದು. ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು? ಇಲ್ಲಿ ಎಷ್ಟು ಕಾಯಿಗಳಿವೆ? ಉತ್ತರ, ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರು ತೆಂಗಿನಕಾಯಿ. ಇಲ್ಲಿ 4 ತೆಂಗಿನಕಾಯಿಗಳಿವೆ. ನೋಡಿ, ಆಮೇಲೆ ಈ ಚಿತ್ರದ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಎಣಿಸ್ರಿ. 1 2 3 4 5. 1 2 3 4 5. ಹೌದಾ? ಬನ್ನಿ, ಆಗಿದೆ. ಪ್ರಶ್ನೆ ಏನಿದೆ ಅಂತ ನೋಡೋಣ. ಈ ಚಿತ್ರದಲ್ಲಿರುವ ತರಕಾರಿ ಹೆಸರೇನು? ಇಲ್ಲಿ ಎಷ್ಟು ಕಾಯಿಗಳಿವೆ? ಉತ್ತರ, ಈ ಚಿತ್ರದಲ್ಲಿರುವ ತರಕಾರಿ ಹೆಸರು ಬೆಂಡೆಕಾಯಿ. ಇಲ್ಲಿ ಒಟ್ಟು 5 ಬೆಂಡೆಕಾಯಿಗಳಿವೆ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ, ಊಟದ ಆಟ ಅನ್ನುವಂತಹ ಒಂದು
ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠ ಯಾವುದಿದೆ ನೋಡಿ ಅದರ ಪಾಠದ ಪ್ರಶ್ನೆ ಮತ್ತು ಉತ್ತರ ಹಾಗೂ ಪಾಠದ ಸಾರಾಂಶವನ್ನು ನೋಡೋಣ. ಪುಟಾಣಿಗಳೇ, ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೆ, ತರಗತಿಯನ್ನು ಶಾಂತ ಚಿತ್ತದಿಂದ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.